ಎಸ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಕ್ಲೆವರಾ ಇಂಡಿಯಾ ಅಕಾಡೆಮಿ. ನಿಮ್ಮೆಲ್ಲರೂ ಕೂಡ ಗುಡ್ ಮಾರ್ನಿಂಗ್. ಬಿಹೈಂಡ್ ಯುವರ್ ಡಿಸೈರ್ಸ್ ಕ್ಲೆವರಾ ಇಂಡಿಯಾ. ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಪ್ರಮುಖವಾಗಿ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ಒಂದು ಹೊಸ ಒಂದು ಕಾರ್ಯಕ್ರಮನ ಲಾಂಚ್ ಮಾಡ್ತಾ ಇದ್ದೀವಿ. ಏನದು ಕಾರ್ಯಕ್ರಮ ಅಂತ ನೋಡೋದಾದ್ರೆ, ಕ್ಲೆವರಾ ಸಮಾಚಾರ ದರ್ಶನ ಪ್ರಜಾವಾಣಿ ಪತ್ರಿಕೆ ವಿಶ್ಲೇಷಣೆ. ಪ್ರತಿದಿನ ಇದನ್ನ ಮುಂಜಾನೆ 7:30ಕ್ಕೆ ಡೈಲಿ 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 ಪೇಪರ್ ಬಂದಿರತಕ್ಕಂತ ಒಂದು ಕಂಟೆಂಟ್ ಅನ್ನ ಯಾವ ಪೇಪರ್ ಅಲ್ಲಿ ಯಾವ ಕಂಟೆಂಟ್ ಅನ್ನ ಯಾವ ತರ ಓದ್ಕೋಬೇಕು, ಮತ್ತೆ ಆ ಕಂಟೆಂಟ್ ನ ಮಹತ್ವ ಏನು, ನೀವ್ ಯಾಕೆ ಅದನ್ನ ಫೋಕಸ್ ಮಾಡ್ಬೇಕು ಅನ್ನೋದನ್ನ ಮಾತ್ರ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿರ್ತಕ್ಕಂಥ ಪ್ರಮುಖ ವಿಚಾರ ಏನಂದ್ರೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ಕ್ರೀಡೆ, ಅರ್ಥಶಾಸ್ತ್ರ ಮತ್ತು ಇನ್ನಿತರ ಎಲ್ಲಾ ಒಂದು ಕ್ಷೇತ್ರಗಳಲ್ಲಿರ್ತಕ್ಕಂಥ ಪ್ರಶಸ್ತಿಗಳಾಗಿರ್ಬಹುದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಸುದ್ದಿ ವಿಚಾರಗಳಾಗಿರಬಹುದು ಮತ್ತು ರಾಷ್ಟ್ರ ಮಟ್ಟದ ಇಲ್ಲಿರ್ತಕ್ಕಂಥ ಎಲ್ಲಾ ಒಂದು ರಾಜಕೀಯ ಬೆಳವಣಿಗೆಗಳಾಗಿರಬಹುದು, ಪ್ರಮುಖ ಘಟನೆಗಳನ್ನ ಈ ಒಂದು ಕ್ಲೇವರ ವಿಶ್ಲೇಷಣಾ ಒಂದು ಪ್ರಮುಖ ಸುದ್ದಿಗಳಲ್ಲಿ ನಾನು ಪ್ರತಿದಿನ ನಿಮ್ಗೆ ಕೇವಲ 5ರಿಂದ 10 ನಿಮಿಷಗಳಲ್ಲಿ ಯಾವ ಕಂಟೆಂಟ್ ಇಲ್ಲಿ ಇಂಪಾರ್ಟೆಂಟ್ ಇದೆ ಅನ್ನೋದು ಮಾತ್ರ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಮ್ಮ ಕ್ಲೇವರಾ ಇಂಡಿಯಾ ಅಕಾಡೆಮಿ ವತಿಯಿಂದ ಈ ಒಂದು ಪ್ರಮುಖವಾದ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ಕೂಡ ಒಂದು ಅನುಕೂಲವಾಗಲಿ ಅಂತ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀನಿ. ಸ್ನೇಹಿತರೆ, ನನ್ನ ಹೆಸರು ಸಿದ್ದಪ್ಪ ವಾರದ್. ನನ್ನ ಒಂದು ಕ್ವಾಲಿಫಿಕೇಶನ್ ಒಂದು MA ಇನ್ ಹಿಸ್ಟ್ರಿ ಅಂಡ್ ಐ ಎಮ್ ಕ್ವಾಲಿಫೈಡ್ UGC NET ಮತ್ತು KSET. ಸೊ ಮುಂದಿನ ಒಂದು ದಿನಗಳಲ್ಲಿ ಇದೇ ರೀತಿ ಒಂದು ಕ್ಲೇವರಾ ಸಮಾಚಾರ ದರ್ಶನ ಬೆಳಿಗ್ಗೆ 7:30ರಿಂದ ಸ್ಟಾರ್ಟ್ ಆಗುತ್ತಾ. ಕೇವಲ 5 ನಿಮಿಷಗಳಲ್ಲಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕಂತ ಯಾವ ಒಂದು ಪ್ರಮುಖ ಒಂದು ಘಟನೆಗಳನ್ನ ಓದ್ಕೋಬೇಕು ಮತ್ತು ಅವುಗಳು ಯಾವುದಕ್ಕೆ ಸಂಬಂಧಿಸಿದಂತ ಕಂಟೆಂಟ್ ಅನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತಿನ ಒಂದು ಕಂಟೆಂಟ್ ಅನ್ನ ನೋಡೋಣ. ನೋಡಿ, ಇವತ್ತಿನ ಒಂದು ಪ್ರಮುಖ ಪತ್ರಿಕೆಯಲ್ಲಿ ಸ್ಪೀಕರ್ ಪದಚ್ಯುತಿಗೆ ಪಟ್ಟು ಅಂತ ಕೋಲಾಹಲ ಬಂದಿತ್ತು. ಸ್ನೇಹಿತರೆ, ಈ ಒಂದು ಕಂಟೆಂಟ್ ಯಾವ್ದಕ್ಕೆ ಸಂಬಂಧಪಡುತ್ತೆ ಅಂದ್ರೆ, ಇದು ನಮ್ಮ ಲೋಕಸಭೆಯ ಲೋಕಸಭೆಯ ಸ್ಪೀಕರ್ ಅವರಿಗೆ ಪದಚ್ಯುತಿಯನ್ನು ಮಾಡತಕ್ಕಂಥ ವಿಧಾನಕ್ಕೆ ಸಂಬಂಧಪಡುತ್ತಿದ್ದು. ಇಲ್ಲಿರ್ತಕ್ಕಂಥ ಪ್ರಮುಖ ವಿಚಾರ ಏನಂದ್ರೆ, ನೀವೇನ್ ತಿಳ್ಕೊಬೇಕಂದ್ರೆ ಇಲ್ಲಿ ಸ್ಪೀಕರ್ ಸಂಬಂಧಪಟ್ಟಂತ ಆರ್ಟಿಕಲ್ ಗಳನ್ನ ಓದ್ಕೋಬೇಕು, ಆರ್ಟಿಕಲ್ ಗಳನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಸ್ಪೀಕರ್ ಅವರು ಯಾವ ಒಂದು ಪಾರ್ಟ್ ಅಲ್ಲಿ ಬರ್ತಾರೆ, ಯಾವ ಒಂದು ಪಾರ್ಟ್ ಬರ್ತಾರೆ ಮತ್ತು ಇನ್ನು ಪ್ರೋಟೆಮ್ ಸ್ಪೀಕರ್ ಸಂಬಂಧಿಸಿದಂತೆ ಮಾಹಿತಿಗಳನ್ನ ತಿಳ್ಕೊಳ್ಳಿ. ಆಮೇಲೆ ಅದ್ರ ಏನದು ಲೋಕಸಭೆಯ ಒಂದು ಸ್ಪೀಕರ್ ನ ಉಚ್ಚಾಟನೆ ಮಾಡತಕ್ಕಂತ ಒಂದು ವಿಧಿ ಆಗಿರ್ಬೋದು ಮತ್ತು ಅದನ್ನ ಪ್ರಕ್ರಿಯೆ ಯಾವ ತರ ಇರುತ್ತೆ ಅನ್ನೋದನ್ನ, ಮತ್ತೆ ವಿರೋಧ ಪಕ್ಷದವ್ರು ಯಾಕೆ ಮಾಡ್ತಾರೆ ಮತ್ತು ಆಡಳಿತ ಪಕ್ಷದವ್ರು ಯಾಕೆ ಅದನ್ನ ಸಮರ್ಥನೆ ಮಾಡ್ಕೊಳ್ತಾರೆ, ಇರ್ತಕ್ಕಂಥ ಒಂದು ಕಾನೂನಾತ್ಮಕ ಚೌಕಟ್ಟು ಏನು ಮತ್ತು ಇಲ್ಲಿ ರಾಷ್ಟ್ರಪತಿಗಳ ಕಾರ್ಯ ಏನು, ಇರ್ತಕ್ಕಂಥ ಎಲ್ಲಾ ಒಂದು ಏನದು ಪ್ರಜಾಪ್ರಭುತ್ವ ಸಂಬಂಧಿಸಿದಂತ ಆರ್ಟಿಕಲ್ ಗಳನ್ನ ನೋಡ್ಕೊಡ್ರಿ. ಮತ್ತ ನೆಕ್ಸ್ಟ್ ಏನಂದ್ರೆ, ಸ್ಪೀಕರ್ ಅವರ ಪ್ರಮುಖವಾದ ಯಾವ ಸಮಿತಿಗೆ ಅಧ್ಯಕ್ಷರಾಗಿರ್ತಾರೋ ಮತ್ತು ಯಾವ ಸಮಿತಿಗಳ ಮೇಲಿನ ಮೇಲ್ವಿಚಾರಣೆ ಮಾಡ್ತಾರೋ ಮತ್ತು ಸಂಸತ್ತಿನ ಸ್ಥಾಯಿ ಸಮಿತಿಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಸ್ಪೀಕರ್ ಅವರ ಕಾರ್ಯ ಎಂಬುದನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಚಿತ್ರಣವನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಸಮಾಚಾರ ನೋಡೋದಾದ್ರೆ, ಗಾರೋ ಹಿಲ್ಸ್ ಹಿಂಸಾಚಾರ. ಗಾರೋ ಹಿಲ್ಸ್ ಹಿಂಸಾಚಾರ, ಇಬ್ಬರು ಬಲಿ. ಸ್ನೇಹಿತರೆ, ಪ್ರಶ್ನೆ ಏನ್ ಕೇಳಬಹುದಂದ್ರೆ, ಇಲ್ಲಿ ಪ್ರಶ್ನೆ ಏನ್ ಕೇಳಬಹುದಂದ್ರೆ, ಗಾರೋ ಹಿಲ್ಸ್ ಕಂಡು ಬರುವ ರಾಜ್ಯ ಯಾವ್ದಂತ ಕೇಳ್ಬೋದು. ಗಾರೋ ಹಿಲ್ಸ್ ಕಂಡು ಬರುವ ರಾಜ್ಯ ಯಾವ್ದು ಅಂತ ಕೇಳ್ಬೋದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಾಗಬೇಕು? ಮೇಘಾಲಯ. ಸೊ ಇಂತ ಜಿಯೋಗ್ರಫಿಕಲ್ ಕಂಡೀಷನ್ ಇದೇನಿದು ಜಿಯೋಗ್ರಫಿ ಮೇಲೆ ಬರ್ತಕ್ಕಂಥ ಒಂದು ಕ್ವಶನ್. ಜಿಯೋಗ್ರಫಿ ಮೇಲೆ ಬರ್ತಕ್ಕಂಥ ಒಂದು ಕ್ವಶನ್ ನೋಟ್ ಮಾಡ್ಕೊಡ್ರಿ. ಗಾರೋ ಹಿಲ್ಸ್ ಕಂಡು ಬರುವ ರಾಜ್ಯ ಮೇಘಾಲಯ. ನೋಡ್ರಿ, ಇನ್ನೊಂದು ಪ್ರಶ್ನೆ ಐತಿ, ಇನ್ನೊಂದು ಪ್ರಮುಖ ಸಮಾಚಾರ ಅಂದ್ರೆ, ಹೆಣ್ಣು ಭ್ರೂಣ ಹತ್ಯೆ ನೈತಿಕ ಕಳಂಕ. ಸ್ನೇಹಿತರೆ, ಯಾರು KS ಮೇನ್ಸ್ ಓದ್ತಾ ಇದ್ರಲ್ಲ, KS ಮೇನ್ಸ್ ಮತ್ತು PSI ಪೇಪರ್ ಫಸ್ಟ್ ಅಲ್ಲಿ ಎಸೆ ಬರ್ ಸ್ನೇಹಿತರೆ, ಎಸೆ ಬರುತ್ತಿಲ್ಲಿ. ಈ ಎಸೆಗೆ ಸಂಬಂಧಿಸಿದಂತೆ ಈ ಆರ್ಟಿಕಲ್ ಅನ್ನ ನೋಡ್ಕೊಳ್ರಿ. ಏನಕ್ಕಂದ್ರೆ, ಭಾರತದಲ್ಲಿ ಮಹಿಳೆಯರ ಸಬಲೀಕರಣಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಅಥವಾ ಏನಾದ್ರು ಆರ್ಟಿಕಲ್ ಅಥವಾ ಎಸೆ ಬಂದಾಗ ಏನಾಗುತ್ತೆ ಅಂದ್ರ, ನೈತಿಕ ಕಳಂಕ ಎಂಬ ಪದನ ಬಳಕೆ ಮಾಡ್ರಿ. ಹೆಣ್ಣು ಭ್ರೂಣ ಹತ್ಯೆಯಲ್ಲಿರ್ತಕ್ಕಂಥ ಒಂದು ಸಮಸ್ಯೆಯನ್ನ ಏನ್ ಮಾಡ್ರಿ, ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳು ಬಂದಾಗ ಹೆಣ್ಣು ಭೃತಿ ಅಂತ ಒಂದು ಸಬ್ ಟೈಟಲ್ ಹಾಕೊಳ್ಳಿ. ಇರ್ತಕ್ಕಂಥ ನೈತಿಕ ಕಳಂಕ ಅಂದ್ರೆ ಎಕ್ಸ್ಪ್ಲೇನ್ ಮಾಡಕ್ ಪ್ರಯತ್ನ ಮಾಡಿ. ಇದರಿಂದ ಏನಾಗುತ್ತೆ, ಹೆಣ್ಣು ಭ್ರೂಣ ಹತ್ಯೆಯಿಂದ ದೇಶದಲ್ಲಿ ಇರ್ತಕ್ಕಂಥ ಲಿಂಗ ಸಮಾನತೆ ಎಷ್ಟು ಸಮಸ್ಯೆ ಐತಿ ಮತ್ತು ದೇಶದಲ್ಲಿ ಇರ್ತಕ್ಕಂಥ ಲಿಂಗ ಸಮಾನತೆ ಮತ್ತೆ ಸೆಕ್ಸ್ ರೇಷಿಯೋ ಯಾವ ತರ ಡಿಕ್ಲೈನ್ ಆಗುತ್ತೆ ಅನ್ನೋದನ್ನ ಈ ಒಂದು ಉದಾಹರಣೆ ಕೊಡಿ. ನಾವು ಪ್ರಮುಖವಾಗಿ ಹೆಣ್ಣು ಭ್ರೂಣ ಹತ್ಯೆಯನ್ನು ಎಲ್ಲಿ ನೋಡ್ತೀವಿ, ಹೆಚ್ಚಾಗಿ ಹರಿಯಾಣ ರಾಜ್ಯದಲ್ಲಿ ನೋಡ್ತಾ ಇದೀವಿ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಒಂದು ಹೆಣ್ಣು ಮಕ್ಕಳ ಮೇಲಿನ ತಾರತಮ್ಯದಿಂದಾಗಿ ಹೆಣ್ಣು ಭ್ರೂಣ ಹತ್ಯೆಗಳು ಹೆಚ್ಚಾಗಿ ನಡೀತಕ್ಕಂಥ ವಿಚಾರ ನೋಡ್ತಾ ಇದೀವಿ. ಸೊ PSI ಪೇಪರ್ ಫಸ್ಟ್ ಗೆ ಬರ್ತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ನೋಡ್ತಾ ಇದೀವಿ. KS ಮೇನ್ಸ್ ಎಸ್ಸೆ ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ ಅಂತವ್ರ ಸಂಬಂಧಿಸಿದಂತೆ ಇಲ್ಲಿ ಕಾಯ್ದೆ ಕಾನೂನುಗಳು ಎಲ್ಲ ಕೊಟ್ಟಿದ್ದಾರೆ. ಅವರು ಗರ್ಭಪಾತ ಕಾಯ್ದೆ
ಗರ್ಭಪಾತ ಕಾಯ್ದೆ 1971 ಕೊಟ್ಟಿದ್ದಾರೆ. ಇದನ್ನು ಕೂಡ ಡೈರೆಕ್ಟ್ ಆಗಿ ಕೇಳೋ ಚಾನ್ಸಸ್ ಇರುತ್ತೆ. PSI ಪೇಪರ್ ಸಂಬಂಧಪಟ್ಟಿದವರಿಗೆಲ್ಲರೂ ಈ ಒಂದು ಆರ್ಟಿಕಲ್ ನೋಡ್ಕೊಡ್ರಿ. ನೆಕ್ಸ್ಟ್ ಏನಂದ್ರೆ ಜಾಲತಾಣಗಳಲ್ಲಿ ಮಾನಹಾನಿ ನಿಯಂತ್ರಣಕ್ಕೆ ಸಮಿತಿಯನ್ನು ನೇಮಕ ಮಾಡಿದ್ರು ಯಾರು? ಮಹಾರಾಷ್ಟ್ರದ ಒಂದು ಮುಖ್ಯಮಂತ್ರಿಗಳು ಈ ವಿಚಾರ ತಿಳಿಸ್ತಾರೆ, ದೇವೇಂದ್ರ ಫಡ್ನವೀಸ್ ಅವರು. ಏನಿದೆ ಇತ್ತೀಚೆಗೆ ನಾವು ಏನ್ ಮಾಡ್ತಿದ್ವಿ, ಸಾಮಾಜಿಕ ಜಾಲತಾಣಗಳಲ್ಲಿ ಮಾನಹಾನಿ ಮಾಡುವ ಪ್ರಯತ್ನಗಳನ್ನು ಸಾಕಷ್ಟು ನೋಡ್ತಾ ಇದೀವಿ. ಹಾಗಾಗಿ ಒಂದು ಇವರು ಮಹಾರಾಷ್ಟ್ರದ ದೇವೇಂದ್ರ ಫಡ್ನವೀಸ್ ಅವರು ಏನ್ ಮಾಡ್ತಾರೆ, ಪೊಲೀಸ್ ಮಹಾನಿರ್ದೇಶಕರ ಏನು DGP ಒಂದು ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಏನು ಪ್ರಮುಖ ಅಂದ್ರೆ ಸೈಬರ್ ಅಪರಾಧ ಕುರಿತಾಗಿರ್ತಕ್ಕಂಥ ಪ್ರಶ್ನೆಗೆ ಸಂಬಂಧಿಸಿ ಅವರು ಉತ್ತರ ಕೊಡ್ಬೇಕಾದ್ರೆ ಇದನ್ನ ಹೇಳಿದ್ದಾರೆ ಅವರು. ಇದು ಇಲ್ಲಿ PSI ಪೇಪರ್ ಫಸ್ಟ್ ಏನು PSI ಪೇಪರ್ ಫಸ್ಟ್ ಯಾರು ತಯಾರಾಗ್ತಿದ್ದಿರಲ್ಲ ಅವರಿಗೆ ಸಂಬಂಧಿಸಿದ ಒಂದು ಆರ್ಟಿಕಲ್ ಅಲ್ಲಿ ಈ ಒಂದು ಹೇಳಿಕೆಯನ್ನು ಬಳಸ್ಕೋಬಹುದು. ಏನು ಜಾಲತಾಣಗಳಲ್ಲಿ ಸೈಬರ್ ಅಪರಾಧ ತಡೆಗಳು ಮಾನಹಾನಿಯನ್ನು ನಿಯಂತ್ರಣ ಒಂದು ಸಂಬಂಧಿಸಿದಂತೆ ಮಹಾರಾಷ್ಟ್ರ ಸರ್ಕಾರ ಮಾನಹಾನಿ ಏನು ಜಾಲತಾಣಗಳಲ್ಲಿ ಮಾನಹಾನಿ ನಿಯಂತ್ರಣಕ್ಕೆ ಸಮಿತಿಯನ್ನು ನೇಮಕ ಮಾಡಿದ್ದು ಸೈಬರ್ ಅಪರಾಧಗಳನ್ನು ಕಡಿಮೆ ಮಾಡುವ ಒಂದು ಪ್ರಮುಖ ಕಾರ್ಯಗಳಲ್ಲಿ ಒಂದಾಗಿದೆ ಅಂತ ಕೂಡ ನೀವು ಬಳಸ್ಕೋಬಹುದು ಇದನ್ನ. ನೆಕ್ಸ್ಟ್ ಬಂಗಾಳ ನ್ಯಾಯಯುತ ಚುನಾವಣೆ ಗುರಿ. ಸೊ ಇದು ಚುನಾವಣೆಗೆ ಸಂಬಂಧಿಸಿದಂತೆ ಏನು ಪಾರ್ಟ್ 15 ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತೆ ಇದು ಒಂದೊಂದು ಆರ್ಟಿಕಲ್ ಬಂದಿತ್ತು. ಚುನಾವಣಾ ಆಯೋಗ ಇಲ್ಲಿ ಏನ್ ಕೇಳ್ತಾರೆ ಅಂದ್ರೆ ನಾವು ಆರ್ಟಿಕಲ್ ನಾವು ಮತದಾನ ಸಂಬಂಧಿಸಿದಂತೆ 324ನೇ ವಿಧಿ ಹಿಡ್ಕೊಂಡು ಅಲ್ಲಿರ್ತಕ್ಕಂಥ ಮತದಾನ ಪ್ರಕ್ರಿಯೆ ಆಗುತ್ತಾ ಮತ್ತು ಮತದಾನ ಮೂಲಭೂತ ಹಕ್ಕು, ಸಾಂವಿಧಾನಿಕ ಹಕ್ಕು, ಕಾನೂನಾತ್ಮಕ ಹಕ್ಕು, ನೈಸರ್ಗಿಕ ಹಕ್ಕು ಅದೊಂದು ಪ್ರಶ್ನೆ ಉದ್ಭವಿಸಿ ಮತ್ತೆ ಇನ್ನೇನಂದ್ರೆ ಭಾರತದ ಮುಖ್ಯ ಚುನಾವಣಾ ಅಧಿಕಾರಿ ಯಾರಂತ ಕೇಳಬಹುದು ನಮಗೆ. ಏನು ಭಾರತದ ಮುಖ್ಯ ಚುನಾವಣಾ ಅಧಿಕಾರಿ ಅಂತ ಕೇಳಬಹುದು ಯಾರಂದ್ರೆ ಜ್ಞಾನೇಶ್ ಕುಮಾರ್. ಇದು ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಅಲ್ಲಿ ಕೇಳಬಹುದು. ಇದನ್ನ AP ಎಕ್ಸಾಮ್ ಕೂಡ ಸಾಧ್ಯ ಮಟ್ಟಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಯಾರು ಪ್ರಿಪೇರ್ ಆಗ್ತಿಲ್ಲ ಇದು ನೋಡ್ಕೊಡ್ರಿ. ಯಾಕಂದ್ರೆ ಅಟ್ ಪ್ರೆಸೆಂಟ್ ಕರ್ನಾಟಕದಲ್ಲಿ ಕೂಡ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸ್ತಿದ್ದಾರೆ. GB ಗ್ರೇಟರ್ ಬೆಂಗಳೂರು ಆಗಿರ್ಬೋದು, ಗ್ರಾಮ ಪಂಚಾಯತಿಗಳು, ಜಿಲ್ಲಾ ಪಂಚಾಯತ್, ರಾಜ್ಯ ಏನದು ತಾಲೂಕು ಪಂಚಾಯತಿಗಳಾಗಿರ್ಬೋದು. ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಇತ್ತೀಚೆಗೆ ಬ್ಯಾಲೆಟ್ ಪೇಪರ್ಗಳ ಮೂಲಕ ಏನಾಗುತ್ತೆ ಅಂದ್ರೆ ಮತದಾನ ಮಾಡ್ಬೇಕಂತ ಒಂದು ಕ್ರಮವನ್ನು ಕೈಗೊಂಡು ನಿನ್ನೆ ಕೂಡ ಕರ್ನಾಟಕ ಪಂಚಾಯತ್ ರಾಜ್ 1993ಕ್ಕೆ ತಿದ್ದುಪಡಿ ಅಂತಂದಾರ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿಯನ್ನು ಇಲ್ಲಿ ನೆಕ್ಸ್ಟ್ ಕೊನೆಯದಾಗಿ ಒಂದು ಕ್ವಶನ್ ಕೂಡ ಮಾಡಿದೀನಿ, ಅದನ್ನ ನೋಡ್ಕೊಡ್ರಿ. ಇಲ್ಲೇನಂದ್ರೆ ಪಶ್ಚಿಮ ಬಂಗಾಳ ಸಂಬಂಧಿಸಿದಂತೆ ಕೆಲವು ಮಾಹಿತಿಗಳನ್ನು ಕೇಳಬಹುದು, ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಕೇಳಬಹುದು, ಅದನ್ನು ಕೂಡ ಇಲ್ಲಿ ನೀವು ನೋಡ್ಕೊಡ್ರಿ. ನೆಕ್ಸ್ಟ್ ಏನಂದ್ರೆ ಆಡಳಿತ ವ್ಯವಸ್ಥೆಗೆ ಅತ್ಯಂತ ಬೇಕಿದೆ ಸಾಂಸ್ಥಿಕ ಒಂದು ಧೈರ್ಯ. ಇಲ್ಲೇನಂತಂದ್ರೆ ಪ್ರಜಾವಾಣಿ ಒಂದು ಏನ್ ಸಂಪಾದಕೀಯಲ್ಲಿ ನಾವು ನೋಡ್ತೀವಿ, ಇದನ್ನ ಸಂಪಾದಕೀಯ ಚರ್ಚೆಯಲ್ಲಿ ಕೂಡ ಇದನ್ನ ನೋಡ್ತಾ ಇದೀವಿ. ಆಡಳಿತ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಒಂದು ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಬಂಧಿಸಿದ್ದು. ಬಟ್ ನಾವು ಬ್ಯಾಕ್ ಗ್ರೌಂಡ್ ಹೋಗೋದಾದ್ರೆ ಈ ಆಡಳಿತ ನಥಿಂಗ್ ಬಟ್ ಒಂಥರ ಗುಪ್ತರ ಕಾಲದಲ್ಲಿ ಏನಾಗಿತ್ತು ಅಂದ್ರೆ ವಿಷ್ಟಿ ಅಂತ ಒಂದು ಪದ್ಧತಿ ಇತ್ತು. ವಿಷ್ಟಿ ಅಂದ್ರೆ ಏನಂತ ಅಂದ್ರೆ ಇದು ಬ್ರಿಟಿಷ್ ಸೇವೆ. ಬಟ್ ಇಲ್ಲಿ ಏನಂತ ಆಡಳಿತ ವ್ಯವಸ್ಥೆಗಳಿಗೆ ಆತರ ಇಲ್ಲ. ಇಲ್ಲಿ ಪೇಮೆಂಟ್ ಸರ್ಕಾರಿ ಒಂದು ನೌಕರಿ ಏನ್ ಮಾಡ್ತಾನೆ ಅಂದ್ರೆ ಹಿರಿಯ ಅಧಿಕಾರಿಗಳಿಗೆ ಅವರ ಮನೆ ಕೆಲಸ ಮತ್ತು ಇರ್ತಕ್ಕಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಕ್ಕೆ ನೇಮಕಗೊಂಡ ಒಬ್ಬ ಸರ್ಕಾರಿ ನೇಮಕ ಇದ್ದ. ಬಟ್ ಗುಪ್ತರ ಕಾಲದಲ್ಲಿ ಬಿಫೋರ್ ಏನ್ಸೆಂಟ್ ಇಂಡಿಯಾದಲ್ಲಿ ಹೋಗ್ಬೇಕಾದ್ರೆ ನಾವು ವಿಷ್ಟಿ ಎಂಬ ಬ್ರಿಟಿಷ್ ಸೇವೆಯನ್ನು ನೋಡ್ತಾ ಇದ್ವಿ. ಅದು ಏನಾಗುತ್ತೆ ಅಂದ್ರೆ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಗುಲಾಮಗಿರಿಗೆಯನ್ನು ಉದಾಹರಣೆ ನಾವು ಇಲ್ಲಿ ವಿಷ್ಟಿಯಲ್ಲಿ ನೋಡ್ತೀವಿ. ಬಟ್ ಇಲ್ಲಿ ಹಂಗೆಲ್ಲ ಇದೆ, ಒಂದು ಸಾಮಾಜಿಕ ನಿಯಂತ್ರಿತವಾದತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ಸಾಂಸ್ಥಿಕ ರೂಪ ಅಂತ್ಯಕ್ಕೆ ಒಂದು ಕರ್ನಾಟಕ ರಾಜ್ಯ ಒಂದು ಪೊಲೀಸ್ ಇಲಾಖೆ ಮಾಡ್ತಾ ಇದ್ದು ತುಂಬಾ ಮೆಚ್ಚುಗೆ ವಿಷಯ. ಅದಕ್ಕೋಸ್ಕರ ಏನಾಗುತ್ತಂದ್ರೆ ಆಡಳಿತ ಬದಲಾಗಿ ಇಲ್ಲಿ ಹೋಮ್ ಗಾರ್ಡ್ ಗಳನ್ನ ನೇಮಕ ಮಾಡ್ತಿದ್ದಾರೆ. ಮುಂದಿನ ಒಂದು ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಸುಧಾರಣೆಗೆ ಸಂಬಂಧಿಸಿದಂತೆ ಕೆಲವು ಮಾಹಿತಿಗಳನ್ನು ಕೇಳಬಹುದು. ಏನು ಪೊಲೀಸ್ ಸುಧಾರಣೆಗೆ ಅವಾಗ ಏನ್ ಮಾಡ್ಬೇಕಂದ್ರೆ ಸಾಮಾಜಿಕ ತಾರತಮ್ಯ ನಿಯಂತ್ರಣ ಒಂದು ವ್ಯವಸ್ಥೆಯಲ್ಲಿ ಅನಿಷ್ಟ ಪದ್ಧತಿ ಆಡಳಿತ ವ್ಯವಸ್ಥೆಗೆ ಅಂತ್ಯಕ್ಕೆ ಒಂದು ಪ್ರಮುಖವಾದ ಕೈಗೊಂಡಿರ್ತಕ್ಕಂಥ ಕ್ರಮಗಳನ್ನ ಯಾರು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಅಂತ ನೀವು ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಕಪ್ಪುಗಟ್ಟಿದ ಇರಾನ್. ನೋಡಿ ಇರಾನ್ ಏನಾದ್ರೆ ನಿಮ್ಗೆ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ಮಧ್ಯೆ ನಡೀತಕ್ಕಂತ ಒಂದು ವಾರದಿಂದಾಗಿ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಬಟ್ ಇಲ್ಲಿ ಏನಂದ್ರೆ ಕಪ್ಪುಗಟ್ಟಿದ ಇರಾನ್ ಅಂತ ಒಂದು ಆರ್ಟಿಕಲ್ ಬಂದಿತ್ತು. ಇದೇನಂದ್ರೆ ಇರ್ತಕ್ಕಂಥ ಒಂದು ದಾಳಿಯಿಂದಾಗಿ ಅಲ್ಲಿರ್ತಕ್ಕಂಥ ಏನದು ತೈಲ ಬಾವಿಗಳ ಮೇಲೆ ದಾಳಿಯೊಂದಿಗೆ ಮತ್ತು ಈ ಸಂಸ್ಕರಣಾ ಘಟಕಗಳ ಮೇಲೆ ಒಂದು ಬಾಂಬ್ಗಳು ಬೀಳೋದ್ರಿಂದ ಏನಾಗುತ್ತೆ ಅಂದ್ರೆ ಇಲ್ಲಿ ವಾತಾವರಣ ಕಲುಷಿತಗೊಂಡಿದೆ. ಏನಂದ್ರೆ ರಾಸಾಯನಿಕ ಮಳೆಗಳಿಗೆ ಗಂಧಕದ ಆಕ್ಸೈಡ್, ಸಾರಜನಕದ ಆಕ್ಸೈಡ್, ಹೈಡ್ರೋಕಾರ್ಬನ್, ಪಾಲಿಸೈಕ್ಲಿಸ್ ಏರೋಮ್ಯಾಟಿಕ್ ಹೈಡ್ರೋಕಾರ್ಬನ್, ಇವು ಮೂರುಗಳ ಮೇಲೆ ಸೈನ್ಸ್ ಸಂಬಂಧಪಟ್ಟಂತ ಪ್ರಶ್ನೆ ಕೇಳಬಹುದು ನಿಮ್ಗೆ ಎಕ್ಸಾಮ್ ಅಲ್ಲಿ. ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಅವರು ಏನಂದ್ರೆ ಆಮ್ಲ ಮಳೆಗೆ ಕಾರಣಗತಕ್ಕಂತ ಒಂದು ಅನಿಲಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ರಾಸಾಯನಿಕ ಆಮ್ಲ ಮಳೆಗೆ ಆಸಿಡ್ ರೈನ್ ಅಂತಾರಲ್ಲ, ಆಮ್ಲ ಮಳೆಗೆ ಕಾರಣವಾಗುವ ಅನಿಲಗಳನ್ನು ಕೊಟ್ಟಿದ್ದಾರೆ ಅವರು. ಸೊ ಇವುಗಳನ್ನ ನೋಟ್ಸ್ ಮಾಡ್ಕೊಡ್ರಿ. ನಮ್ಮ ಕ್ಲೇವರ್ ಇಂಡಿಯಾ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಇವುಗಳನ್ನ ಹಾಕಿರ್ತೀನಿ, ಅವಲ್ಲಿ ಡೌನ್ಲೋಡ್ ಮಾಡ್ಕೊಡ್ರಿ.
ಡೌನ್ಲೋಡ್ ಮಾಡ್ಕೊಂಡು ಏನು ಸಪರೇಟ್ ಆಗಿ ನೋಟ್ಸ್ ಮಾಡ್ಕೊಡ್ರಿ. ಇನ್ನು ಕಪ್ಪುಗಟ್ಟಿದ ಇರಾನ್, ಹೌದಾ? ನೋಡೋದಾದ್ರೆ ಇಲ್ಲಿ ವಾಯು ಗುಣಮಟ್ಟ ಕೂಡ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ ಇವರು. ನೀವು ಕೇಳಬಹುದು, ಕರ್ನಾಟಕದಲ್ಲಿ ಅಥವಾ ರಾಜ್ಯದಲ್ಲಿ, ದೇಶದಲ್ಲಿ ಅತಿ ಹೆಚ್ಚು ವಾಯು ಗುಣಮಟ್ಟ ಒಂದು ಸೂಕ್ಷ್ಮತೆಯನ್ನು ಹೊಂದಿರತಕ್ಕಂಥ ಸೂಚಕದಲ್ಲಿ ಯಾವ ನಗರ ಅಥವಾ ರಾಜ್ಯ ಹೆಚ್ಚಿನ ಮಟ್ಟದಲ್ಲಿ ಅಂಕಗಳನ್ನ ಪಡೆದುಕೊಂಡಿದೆ ಅಂತ ಕೇಳಬಹುದು. ಸೊ ಈ ಆರ್ಟಿಕಲ್ ಓದ್ಕೊಡ್ರಿ. ನಮ್ಗೆ ಏನಕ್ಕಂದ್ರೆ ಇದು ಸೈನ್ಸ್ ಅಲ್ಲಿ ಆಮ್ಲ ಮಳೆಗೆ ಕಾರಣವಾಗತಕ್ಕಂತ ಒಂದು ಗಂಧಕ ಆಕ್ಸೈಡ್, ಸಾರ್ವಜನಿಕ ಅಕ್ಷರಗಳು, ಹೈಡ್ರೋಕಾರ್ಬನ್, ಪಾಲಿಸೈಕ್ಲೇಟ್, ಏರೋಮೆಟಿಕ್, ಹೈಡ್ರೋಕಾರ್ಬನ್ ಕುರಿತಂತೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು PSI ಪೇಪರ್ ದಲ್ಲಿ ಏನು PSI ಪೇಪರ್ ಫಸ್ಟ್ ಅಲ್ಲಿ PSI ಪೇಪರ್ ಫಸ್ಟ್ ಅಲ್ಲಿ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಂತೆ ಎಸ್ಎಗೆ ಹೆಲ್ಪ್ ಆಗ್ಬಹುದು. ಇದು ಎಸ್ಎಗೆ ಹೆಲ್ಪ್ ಆಗೋದು. ಈ ಸಂಬಂಧಿತವಾದ ನೋಟ್ಸ್ ಮಾಡ್ಕೊಡ್ರಿ, ನಿಮ್ಗೆ ಹೆಲ್ಪ್ಫುಲ್ ಆಗ್ಬಹುದು. ನೆಕ್ಸ್ಟ್ ನೋಡೋಣ, ದಾಳಿ ನಿಲ್ಲುವವರೆಗೂ ತೈಲ ನೀಡುವು ಇರಾನ್. ನೋಡಿ ಇಲ್ಲಿ ಏನಂದ್ರೆ ನಮ್ಗ ಪ್ರಾಬ್ಲಮ್ ಆಗಿರೋದಂದ್ರೆ, ಈಗ ಭಾರತ ಸರ್ಕಾರ ಕೂಡ ಏನ್ ಮಾಡುತ್ತೆ, ಅತಿ ಹೆಚ್ಚನ್ನ ಇರಾನ್ ಇಂದ ಏನು ಕಚ್ಚಾ ತೈಲಗಳನ್ನ ಇಂಪೋರ್ಟ್ ಮಾಡ್ಕೋತಿತ್ತು. ಬಟ್ ಥಿಂಗ್ ಏನಾಗೈತೆ ಅಂದ್ರೆ, ಕೊಲ್ಲಿ ರಾಷ್ಟ್ರಗಳ ಮೇಲೆ ಮುಂದುವರೆದ ಒಂದು ಪ್ರವಾಹದಿಂದಾಗಿ ಇರಾನ್ ಈ ರಾಷ್ಟ್ರ ಏನ್ ಮಾಡ್ತಿದೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ತೈಲ ರಫ್ತನ್ನ ಕಡಿಮೆಗೊಳಿಸಿದೆ. ಯಾಕಂದ್ರೆ ಆ ರಾಷ್ಟ್ರಗಳ ಒಂದು ಇರಾನ್ನ ಒಂದು ಹಡಗುಗಳ ಮೇಲೆ ಅಥವಾ ಪೈಪ್ಲೈನ್ ಗಳ ಮೇಲೆ ದಾಳಿ ಆಗ್ಬಹುದು. ದಾಳಿ ಆದ್ರೆ ಏನಾಗುತ್ತೆ, ಇರಾನ್ ತೈಲ ಒಂದು ಏನದು ನಷ್ಟ ಆಗ್ಬೋದು ಅಂತ ಏನ್ ಮಾಡ್ತೈತಿ ಅಂದ್ರೆ, ಈಗ ಇರಾನ್ ಏನ್ ಮಾಡ್ತೈತಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ದಾಳಿಯ ಮುನ್ಸೂಚನೆಯಾಗಿ ತನ್ನ ತೈಲ ರಫ್ತನ್ನ ಕಡಿಮೆ ಮಾಡಿದೆ. ಸೊ ಹೀಗಾಗಿ ಭಾರತ ಸರ್ಕಾರ ಏನ್ ಮಾಡ್ತೈತೆ ಅಂದ್ರೆ, ಇಲ್ಲಿ ರಷ್ಯಾದಿಂದ ಹೆಚ್ಚಿನ ಒಂದು ತೈಲನ ಆಮದು ಮಾಡ್ಕೊಳ್ಳಕ ಪ್ರಯತ್ನ ಮಾಡ್ತೈತಿ. ಸೊ ಇದರ ಮುಂದಿನ ಒಂದು ಭಾಗದಲ್ಲಿ ನೋಡೋಣ. ನೆಕ್ಸ್ಟ್ ನೋಡೋಣ, ಯುದ್ಧ ಇಂಧನ ಸಂದಿಗ್ಧ. ನೋಡಿ ಈ ಸಂಬಂಧಿಸಿದ ಕಂಪ್ಲೀಟ್ ಚಿತ್ರಣ ಕೊಟ್ಟಿದ್ದಾರೆ ಈ ಒಂದು ಆರ್ಟಿಕಲ್ ಅಲ್ಲಿ. ಇದನ್ನ ನೋಟ್ ಮಾಡ್ಕೊಡ್ರಿ. ನಮ್ ಕ್ಲೇವರಾ ಇಂಡಿಯಾ ಅಕಾಡೆಮಿ ಒಂದು ಏನದು ಚಾನಲ್ ಅಲ್ಲಿ ಹಾಕಿರ್ತೀನಿ ನಾನು. ಕ್ಲೇವರಾ ಇಂಡಿಯಾ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ ಎಲ್ಲರೂ. ಲಿಂಕ್ ಹಾಕಿರ್ತೀನಿ ಗ್ರೂಪ್ ಅಲ್ಲಿ, ಇದರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ. ಅವುಗಳನ್ನೆಲ್ಲ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನೋಟ್ಸ್ ಮಾಡ್ಕೊಡ್ರಿ. ಏನ್ ಕೊಟ್ಟದಿಂದ ರಷ್ಯಾದಿಂದ ತೈಲ ತಾತ್ಕಾಲಿಕ ಪ್ರಯಾಣ, ಇರಾನ್ನ ಅತೃಪ್ತಿ ಏನಾಗಿತ್ತು, ದೇಶದಲ್ಲಿ LPG ಮತ್ತು ಪೆಟ್ರೋಲ್ ದಿನಬಳಕೆಯ ಸಮ ಪ್ರಮಾಣ, ಭಾರತದ ಇಂಧನ ಆಮದು ಮತ್ತು ಬಳಕೆ ನೋಟ, ಪಶ್ಚಿಮ ಏಷ್ಯಾದೊಂದಿಗೆ ಭಾರತ ಸಂಬಂಧ, ಯುದ್ಧ ಒಂದು ಕೇಸ್ ಕಂಟಿನ್ಯೂ ಆದ್ರೆ ಏನಾಗುತ್ತಾ, ಇಲ್ಲಿರ್ತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದ ಚರ್ಚೆಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಇದೀವಿ. ಸೊ ಏನು ಹರ್ಮುಜ್ ಸೇತುವೆಯಲ್ಲಿ ಏನದು ಜಲಸಂಧಿ ಇರತಕ್ಕಂತ ಒಂದು ಪ್ರಕ್ರಿಯೆ ಏನಾಗಿತ್ತು, ಜಿಯೋಗ್ರಫಿಕಲ್ ಕಂಡೀಷನ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ವಿದೇಶಾಂಗ ನೀತಿಯನ್ನು ತೈಲ ಭಾರತದ ವಿದೇಶಾಂಗ ನೀತಿಯನ್ನು ಹೇಗೆ ಸಮ ಪ್ರಮಾಣದಲ್ಲಿ ಅಲಿಪ್ತ ನೀತಿಗೆ ಕಾರಣವಾಗುತ್ತೆ ಅಂತ ನೋಡ್ಕೋಬೇಕಿಲ್ಲಿ. ನೋಡಿ ಇಲ್ಲಿ ಭಾರತ ಕೂಡ ಅಲಿಪ್ತ ನೀತಿಯನ್ನ ಅನುಸರಿಸಿದೆ. ಅಲಿಪ್ತ ನೀತಿ ನಿಮ್ಗೆ ಹೇಳಿದೆ ನಾನು. VK ಮೆನನ್ ಮೊಟ್ಟ ಮೊದಲ ಬಾರಿಗೆ ಈ VK ಮೆನನ್ ಏನ್ ಮಾಡ್ತಾರೆ ಅಂದ್ರೆ ಈ ಪದವನ್ನ ಬಳಕೆ ಮಾಡ್ತಾರೆ. ಯಾವಾಗಂದ್ರೆ 1954ರಲ್ಲಿ ವಿಶ್ವಸಂಸ್ಥೆ ಭಾಷಣ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಈ 1900 ಡೇಟ್ ಕನ್ಫ್ಯೂಸ್ ಇತ್ತು ಸ್ವಲ್ಪ. ಆಮೇಲೆ 1954ರಲ್ಲಿ ಯಾರು ನೆಹರು ಅವರು ಕೊಲಂಬೋದಲ್ಲಿ ಒಂದು ಭಾಷಣ ಮಾಡ್ಬೇಕಾದ್ರೆ ಈ ನೀತಿಯನ್ನ, ಅಲಿಪ್ತ ನೀತಿ ಪದವನ್ನ ಅತಿ ಹೆಚ್ಚು ಬಳಕೆ ಮಾಡಿ ಪ್ರಚಾರಕ್ಕೆ ತರ್ತಾರೆ. ಸೊ ಈ ಆರ್ಟಿಕಲ್ ಕೂಡ ಸ್ವಲ್ಪ ಗಮನ ಇರಲಿ. ಹೆಚ್ಚಿನ ಮಾಹಿತಿಯನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ಅಲ್ಲಿ ನೋಡ್ಕೊಡ್ರಿ. ನೆಕ್ಸ್ಟ್ ನೋಡೋಣ, ಶ್ರೇಷ್ಠ ವಾಸ್ತುಶಿಲ್ಪಿಗಳಿಗೆ ಗಿವಿಸ್ ಪ್ರಶಸ್ತಿ. ನೋಡಿ ಈ ಪ್ರಶ್ನೆ ಕೇಳಬಹುದು ಇಲ್ಲಿ. ಗಿವಿಸ್ ಪ್ರಶಸ್ತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಬಹುದು ಸ್ನೇಹಿತರೆ. ಯಾವುದಕ್ಕೆ ಸಂಬಂಧಪಟ್ಟದ್ದು? ವಾಸ್ತುಶಿಲ್ಪ ಅಂತ ಮಾಡ್ಕೊಡ್ರಿ. ವಾಸ್ತುಶಿಲ್ಪ. ಮತ್ತೆ ಇದನ್ನ ಯಾರು ಕೊಡ್ತಾರೆ ಅಂತ ಹೇಳ್ಬಹುದು? ಗೋದ್ರೇಜ್ ಕಂಪನಿಯವ್ರು ಕೊಡ್ತಾರೆ ಇದನ್ನ. ಗೋದ್ರೇಜ್ ಎಂಟರ್ಪ್ರೈಸಸ್ ಗ್ರೂಪ್ ಅವರು ಕೊಡ್ತಾರೆ ಇದನ್ನ. ಗ್ರೂಪ್ ಕೊಡ್ತಾರ. ಇಷ್ಟು ಪ್ರಶ್ನೆ ಕೇಳಬಹುದು. ಗಿವಿಸ್ ಪ್ರಶಸ್ತಿ ಯಾವುದಕ್ಕೆ ಸಂಬಂಧಿಸಿ ಕೇಳಬಹುದು, ಇಲ್ಲ ನೀಡೋರು ಯಾರು ಅಂತ ಕೇಳಬಹುದು. ಇದ್ರ ಸಂಬಂಧಿಸಿದ ಮಾಹಿತಿಯನ್ನು ಕೂಡ ಗ್ರೂಪ್ ಅಲ್ಲಿ ಹಾಕಿರ್ತೀನಿ, ನೋಡ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ಇದು ಕ್ರೀಡೆಗೆ ಸಂಬಂಧಿಸಿದಂತೆ AFC ಮಹಿಳಾ ಏಷ್ಯಾ ಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ ತೈವಾನ್ ವಿರುದ್ಧ ಭಾರತ ಸೋಲು ಗುಂಪು ಹಂತದಲ್ಲಿ ನಿರ್ಗಮಿಸಿತು ಅಂತ ಕೇಳ್ತಾರೆ. ಇಲ್ಲೇನಾದ್ರು ಪ್ರಶ್ನೆ ನಮ್ಗೆ ಏನ್ ಕೇಳಬಹುದಂದ್ರೆ, AFC ಫುಟ್ಬಾಲ್ ಟೂರ್ನಿ 2026 ಎಲ್ಲಿ ನಡೆಯಿತು ಅಂತ ಕೇಳಬಹುದು. ಆಸ್ಟ್ರೇಲಿಯಾ ಮತ್ತು ಗುಂಪು ಹಂತದಲ್ಲಿ ಯಾವ ರಾಷ್ಟ್ರ ವಿರುದ್ಧ ಭಾರತ ಸೋತು ನಿರ್ಗಮಿಸಿತು ಕೇಳಬಹುದು? ತೈವಾನ್ ರಾಷ್ಟ್ರ. ಸೊ ಇದು ಸಂಬಂಧಪಟ್ಟಂಗೆ ನೋಡ್ಕೊಡ್ರಿ. ಮತ್ತು ಭಾರತ ತಂಡದ ನಾಯಕಿ ಯಾರು ಕೇಳಬಹುದು? ಯಾರಂದ್ರೆ ಇಲ್ಲಿ ಸ್ವೀಟಿ ದೇವಿ. ಈ ತರ ನೋಟ್ಸ್ ಮಾಡ್ಕೊಡ್ರಿ, ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ನೋಡ್ರಿ, ಭಾರತ ಇವಾಗ ಏನೈತೆ T20 ವರ್ಲ್ಡ್ ಕಪ್ ಗೆದ್ದು ಭಾರತ ಸರ್ಕಾರ ಏನ್ ಮಾಡ್ತಂದ್ರೆ, ಅಥವಾ BCCI 131 ಕೋಟಿ ರೂಪಾಯಿಗಳ ಬಹುಮಾನವನ್ನು ಘೋಷಣೆ ಮಾಡಿತು. 131 ಕೋಟಿ ರೂಪಾಯಿಗಳ ಬಹುಮಾನವನ್ನ ಘೋಷಣೆ ಮಾಡಿತು. ಇದ್ರ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿರ್ತಕ್ಕಂಥ ಚಿತ್ರಣವನ್ನ ನಾನು ಗ್ರೂಪ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ನೋಡ್ಕೊಡ್ರಿ. ಮತ್ತೆ ಇಲ್ಲಿ ಏನ್ ಕೇಳ್ಬೋದು ಅಂದ್ರೆ, ನಮ್ಮ ಎಕ್ಸಾಮ್ಗೆ ಭಾರತ ಅಥವಾ BCCI ಭಾರತ ತಂಡಕ್ಕೆ ವರ್ಲ್ಡ್ ಕಪ್ ಅನ್ನು ಗೆದ್ದ ನಂತರ, ಅಂದ್ರೆ T20 ವರ್ಲ್ಡ್ ಕಪ್ 2026 ಗೆದ್ದ ನಂತರ ಎಷ್ಟು ಕೋಟಿ ಬಹುಮಾನ ನೀಡಿತು ಅಂತ ಕೇಳಬಹುದು. ಇನ್ನು T20
2026 ವರ್ಲ್ಡ್ ಕಪ್ ಅಲ್ಲಿ ಯಾರು ಸರಣಿ ಶ್ರೇಷ್ಠ ಆದ್ರೆ ಕೇಳಬಹುದು, ಪಂದ್ಯ ಪುರುಷ ಆದ್ರೆ ಕೇಳಬಹುದು, ಹೀಗೆ ಅತಿ ಹೆಚ್ಚು ರನ್ ಗಳಿಸಿದವರು ಯಾರು ಅಂತ ಕೇಳಬಹುದು, ಮತ್ತೆ ಗೋಲ್ಡನ್ ಬ್ಯಾಟ್ ಯಾರು ಸಿಕ್ತು ಅಂತ ಕೇಳಬಹುದು. ಈ ತರ ಮಾಹಿತಿ ಇರುತ್ತಾ. ಕಂಪ್ಲೀಟ್ ಆಗಿರ್ತಕ್ಕಂಥ ಚಿತ್ರಣನ ನೀವು 360 ಡಿಗ್ರಿ ವರೆಗೆ ನೋಟ್ ಮಾಡಕ್ ಪ್ರಯತ್ನ ಮಾಡಿ. ಯಾಕಂದ್ರೆ ನಾವು ಎಷ್ಟು ನೆಗ್ಲೆಕ್ಟ್ ಮಾಡ್ತೀವೋ ಅಷ್ಟು ಸಮಸ್ಯೆಗಳಾಗ್ತವ. ಇವಾಗ ಏನಾಗಿದೆ ಅಂದ್ರೆ ಕ್ರಿಕೆಟ್ಗೆ ಸಂಬಂಧಿಸಿದಂತೆ ಕ್ರಿಕೆಟ್ಗೆ ಸಂಬಂಧಿಸಿದಂತೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬರ್ತಿದಾವೆ. ಇದು ಎಲ್ಲಾ ಎಕ್ಸಾಮ್ ಹೆಲ್ಪ್ ಆಗುತ್ತೆ. ಕೇವಲ ಅಸಿಸ್ಟೆಂಟ್ ಪ್ರೊಫೆಸರ್ ಆಯ್ತಲ್ಲ, PC ಹಿಡ್ಕೊಂಡು DC ಅವರು ಕೂಡ ಈ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಸೊ ನೀವೇನ್ ಮಾಡ್ರಿ ಅಂದ್ರೆ ಸಾಧ್ಯದ ಮಟ್ಟಿಗೆ ನೋಟ್ಸ್ ಮಾಡ್ಕೊಂಡ್ರೆ ರಿವಿಷನ್ ಮೇಲೆ ಫೋಕಸ್ ಮಾಡ್ತಾ ಇದೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ಕಿವಿಸ್ಗೆ ಫೈನಲ್ ಒಗಟು ಅಂದ್ರೆ ಒಗಟ್ ಆಗ್ಬಿಟ್ಟೈತೆ ಅಂತ. ಅವ್ರು ಯಾಕೂ ಗೆಲ್ತಾನೆ ಇಲ್ಲ ಅಂತ. ಇಲ್ಲಿ ಅವ್ರು ಏನನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ICC ಟೂರ್ನಿಗಳಲ್ಲಿ ಫೈನಲ್ ನ್ಯೂಜಿಲೆಂಡ್ ಸಾಧನೆ 2026 T20 ಫೈನಲ್ ಹೋಯ್ತು, ಸೋತ್ರು. 2025 ಕೂಡ ಚಾಂಪಿಯನ್ಸ್ ಟ್ರೋಫಿ ಅಲ್ಲಿ ಕೂಡ ಭಾರತದಿಂದ ಎದುರಿಗೆ ಸೋತ್ರು. 2021 T20 ವಿಶ್ವಕಪ್ ಆಸ್ಟ್ರೇಲಿಯಾ ಜೋಡಿ ಏನ್ ಮಾಡ್ತಾರೆ ಸೋಲ್ತಾರೆ ಇವರು. ಆಮೇಲೆ 2019 ಮತ್ತು 21 ವಿಶ್ವ ಚಾಂಪಿಯನ್ಸ್ ಟೆಸ್ಟ್ ಭಾರತದ ಎದುರು ಜಯ ಗಳಿಸ್ತಾರ. 19 ವಿಶ್ವಕಪ್ ಏಕದಿನ ಅದು ಇಂಗ್ಲೆಂಡ್ ವಿರುದ್ಧ ಸೋಲ್ತಾರ. ಆಮೇಲೆ 2015 ಕೂಡ ಆಸ್ಟ್ರೇಲಿಯಾ ಎದುರು ವಿಶ್ವಕಪ್ ದಲ್ಲಿ ಏಕದಿನದಲ್ಲಿ ಸೋಲ್ತಾರ. ಸೊ ಒಟ್ನಲ್ಲಿ ಏನೈತೆ ಇವ್ರದ್ದು ಕತೆ ಇವರು ಸೌತ್ ಆಫ್ರಿಕಾದ ಚೋಕರ್ಸ್ ಎಂಬ ಪಟ್ಟವನ್ನ ಇವ್ರಿಗೆ ಕಳ್ಸ್ಕೊಳಕ್ ಆಗ್ತಿಲ್ಲ. ಸೊ ಇಂತ ಒಂದು ಚೋಕರ್ಸ್ ಪದ ಎಲ್ಲಿ ಬಳಕೆ ಮಾಡ್ತಾರೆ ಅಂತ ಕೇಳಬಹುದು. ಕ್ರಿಕೆಟ್ ಆಟದಲ್ಲಿ ಬಳಕೆ ಮಾಡ್ತಾರೆ. ಇದನ್ನು ಕೂಡ ನೋಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ನೋಡೋಣ. ಇಂಡಿಯನ್ ವೇಲ್ಸ್ ಅಲ್ಕರಾಜ್ ಗೆಲುವಿನ ಓಟ. ಅಲ್ಕರಾಜ್ ಏನಂದ್ರೆ ಮೊನ್ನೆ ಕೂಡ ಏನಿದು ಆಸ್ಟ್ರೇಲಿಯನ್ ಓಪನ್ ಅನ್ನು ಗೆದ್ಕೊಂಡ್ರು. ನೆಕ್ಸ್ಟ್ ಈ ಸಲ ಪ್ರಶಸ್ತಿ ಕೇಳೋ ಚಾನ್ಸಸ್ ಇಂಡಿಯನ್ ವೇಲ್ಸ್. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಯಾರು ಕಾರ್ಲೋಸ್ ಅಲ್ಕರಾಜ್ ಸ್ಪೇನ್ ಆಟಗಾರ ಸ್ಪೇನ್ ಆಟಗಾರ ಏನ್ ಮಾಡ್ತಾರೆ ಕಂಟಿನ್ಯೂಸ್ ಆಗಿ ಎಲ್ಲಾ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಿ ಗೆಲ್ತಿದ್ದಾನವ. ಕೇವಲ 22 ವರ್ಷದ ಯುವಕ ಪ್ರತಿಷ್ಠಿತ ಆಟಗಾರನ ಸೋಲಿಸಿ ಈ ಪ್ರಶಸ್ತಿಗಳನ್ನು ಗೆಲ್ತಾ ಬಂದಿದ್ದಾರೆ. ಈ ಕಾರ್ಲೋಸ್ ಅಲ್ಕರಾಜ್ ಯಾವ ದೇಶದ ಆಟಗಾರ ಕೇಳಬಹುದು. ಕಾರ್ಲೋಸ್ ಅಲ್ಕರಾಜ್ ಯಾವ ದೇಶದ ಕ್ರೀಡಾ ಆಟಗಾರ, ಯಾವ ಕ್ರೀಡೆಗೆ ಸಂಬಂಧಿಸಿದ ಪ್ರಶ್ನೆ ಕೇಳಬಹುದು. ಈ ತರ ಪ್ರಶ್ನೆಗಳನ್ನ ನೋಟ್ಸ್ ಮಾಡ್ಕೊತ ಹೋಗ್ರಿ. ಇನ್ನ ಕ್ಲೇವರಾ ಇಂಡಿಯಾದ ಡೈಲಿ MCQ ಕೊನೆಯ ಪ್ರಶ್ನೆ ಮತ್ತು ಕೊನೆಯದು ಏನಂದ್ರೆ ನಿನ್ನೆ ಕರ್ನಾಟಕ ಗ್ರಾಮ ಸ್ವರಾಜ್ 1993 ತಿದ್ದುಪಡಿ ಮಸೂದೆ 2023 ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ರು. ಅಲ್ಲೇನಾಯ್ತಂದ್ರ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ತಿದ್ದುಪಡಿ 2026 ಪ್ರಕಾರ ಬ್ಯಾಲೆಟ್ ಪೇಪರ್ ನ ಬಳಕೆ ಮಾಡ್ಬೇಕಂತ ಒಂದು ತಿದ್ದುಪಡಿ ಮಾಡಿದ್ರು. ಸೊ ಅದಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಐತಿ ನೋಡ್ರಿ. ಏನಂದ್ರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಮಸೂದೆ 2026 ಪ್ರಕಾರ ಜಿಲ್ಲಾ ಪಂಚಾಯತ್ ಮತದಾರ ಪಟ್ಟಿಯನ್ನು ಸಿದ್ಧಪಡಿಸುವ ಜವಾಬ್ದಾರಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ನಿಮ್ಗೆ ಏನಾದ್ರು ಗೊತ್ತಿರೋದ್ರಂದ್ರೆ ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಇದು ಯಾರು ಸರಿಯಾಗಿ ಉತ್ತರ ಏನಾದ್ರು ಗೊತ್ತಿದ್ರ ನೀವೇನ್ ಮಾಡ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವತ್ತಿನ ಒಂದು ಪ್ರಮುಖ ಡೈಲಿ MCQ ಅಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ತಿದ್ದುಪಡಿ ಅಧಿನಿಯಮ 2026 ಪ್ರಕಾರ ಜಿಲ್ಲಾ ಪಂಚಾಯತ್ ಮತದಾರ ಪಟ್ಟಿಯನ್ನು ಸಿದ್ಧಪಡಿಸುವ ಜವಾಬ್ದಾರಿಯನ್ನು ಯಾರಿಗೆ ಕೊಡಲಾಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ತಹಸೀಲ್ದಾರ್, ಉಪವಿಭಾಗಾಧಿಕಾರಿ, ಪಂಚಾಯತ್ ಅಭಿವೃದ್ಧಿಕಾರಿ, ಜಿಲ್ಲಾಧಿಕಾರಿ. ನಿಮ್ಗೆ ಯಾರು ಆನ್ಸರ್ ಗೊತ್ತಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಗೊತ್ತಿಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ ನೋಡ್ರಿ, ಅಲ್ಲಿ ಹಾಕಿರ್ತೀನಿ. ಸೊ ಇವತ್ತಿನ ಒಂದು ಕ್ಲೇವರಾ ಸಮಾಚಾರ ದರ್ಶನ ಮುಕ್ತಾಯ ಆಯಿತು. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ಅರ್ಪಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.